ಹೆಲೋ 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 ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಇಟ್ಸ್ ವೆರಿ ಆಡ್, ಯಾಕಂದ್ರೆ ನಾನು ತುಂಬಾ ಜನ ಇದ್ದಾರೆ ಇಲ್ಲಿ. ಐ ಟ್ರೈ ಟು ಸ್ಪೀಕ್ ಆಸ್ ಮಚ್ as ಪಾಸಿಬಲ್. ಸೊ ಲಕ್ಷ್ಮಿ ಹಬ್ಬ ಇಸ್ ಅರೌಂಡ್ ದ ಕಾರ್ನರ್. ಸೊ ಅದಕ್ಕೆ ನಾನು ಅನ್ಕೊಂಡೆ ಎಲ್ಲರೂ ಸೀರೆ ಶಾಪಿಂಗ್ ಆಗಲಿ ಅಥವಾ ಸಿಲ್ವರ್ ಗೋಲ್ಡ್ ಏನೇನೋ ಶಾಪ್ ಮಾಡ್ತಾರೆ. ಸೊ ಐ ಥಾಟ್ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ HSR ಲೇಔಟ್ ಬಂದಿದ್ದೀನಿ. ಅಂಡ್ ಅಲ್ಲಿ ಇವಾಗ ಆಫರ್ ನಡೀತಾ ಇದೆ ಅಂಟಿಲ್ August 12. ನಿಮಗೆ ಅಪ್ ಟು 30% ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಆನ್ ಗೋಲ್ಡ್ ಅಂಡ್ ಆಲ್ಸೋ ಡೈಮಂಡ್ ಮೇಲೆ ಕೂಡ ನಮಗೆ ಅಪ್ ಟು 30% ಆಫ್ ನಡೀತಾ ಇದೆ ಆನ್ ಮೇಕಿಂಗ್ ಅಂಡ್ ಸ್ಟೋನ್ ಚಾರ್ಜಸ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಮಲಬಾರ್ HSR ಅಥವಾ ಯಾವುದೇ ಮಲಬಾರ್ ಬ್ರಾಂಚ್ ನ ನೀವು ಚೆಕ್ಔಟ್ ಮಾಡ್ಬೋದು. ಅಂಡ್ ಆಲ್ಸೋ ಇವತ್ತು ನಾನು ಸ್ವಲ್ಪ ಟೆಂಪಲ್ ಜ್ಯುವೆಲ್ರಿ ತೋರಿಸ್ತಾ ಇದ್ದೀನಿ ನಿಮಗೆ. ಲಾಂಗ್ ಹಾರ, ಇವತ್ತು ನಾನು ಲಾಂಗ್ ಹಾರ ತೋರಿಸ್ತಾ ಇದ್ದೀನಿ. ಇಫ್ ಯು ನೀಡ್ ಶಾರ್ಟ್ ನೆಕ್ಲೆಸಸ್ ಆಗಲಿ ಅಥವಾ ಲೈಟ್ ವೇಟ್ ನೆಕ್ಲೆಸಸ್ ಆಗಲಿ ನಿಮಗೆ ಬೇಕು ಅಂತ ಇದ್ರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಹೋಪ್ ನನ್ನ ವಾಯ್ಸ್ ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ, ಬಟ್ ಐ ವಿಲ್ ಟ್ರೈ ಅಂಡ್ ಸ್ಪೀಕ್ ಜೋರಾಗಿ. ಸೊ ಫಸ್ಟ್ ತೋರಿಸ್ತಾ ಇರೋ ಡಿಸೈನ್ ಬಂದು ಇದು ಒಂದು ಲಕ್ಷ್ಮಿ ಹಾರ ಅಂಡ್ ಪೂರ್ತಿ ಸೈಡ್ ಅಲ್ಲಿ ಕೂಡ ನೋಡ್ಬೋದು ನೀವು. ಇಲ್ಲಿ ಪೂರ್ತಿ ನಿಮ್ಗೆ ಲಕ್ಷ್ಮಿ ಡಿಸೈನ್ ಸಿಕ್ಕಿದೆ ಅಂಡ್ ಆಲ್ಸೋ ಮೇಲ್ಗಡೆ ಬರ್ತಾ ಶಂಕರ್ ಡಿಸೈನ್ ಇದೆ. ಅಂಡ್ ಇದರ ವೇಟ್ ಬಂದು ಅರೌಂಡ್ 39 grams ಇದೆ. ಐ ಹೋಪ್ ಯು ಕ್ಯಾನ್ ಸಿ. ಅಂಡ್ ಇದ್ರ ಕೋಡ್ ಮತ್ತೆ ಗ್ರಾಮ್ಸ್ ಎಲ್ಲ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಬೇಕು, ಶಾಪ್ ಮಾಡಬೇಕು ಅಂದ್ರೆ ಖಂಡಿತ ನೀವು ಯಾವುದೇ ಬ್ರಾಂಚ್ಗೆ ಹೋಗಿ ಈ ಕೋಡ್ ನ ತೋರಿಸಿದ್ರೆ ದೇ ವಿಲ್ ಶೋ ಯು ದ ಪ್ರಾಡಕ್ಟ್. ಸೊ ಇದು ಒಂದು ಮೊದಲನೇ ನೆಕ್ಲೆಸ್. ಇದರ ಅಪ್ರಾಕ್ಸಿಮೇಟ್ ಪ್ರೈಸ್ ಎಷ್ಟು ಬರುತ್ತೆ? ಆಲ್ಸೋ ನಾನು ನಿಮ್ಗೆ ಪ್ರೈಸಸ್ ಹೇಳ್ತೀನಿ, ಸೊ ದಟ್ ಇಟ್ ಈಸ್ ಈಸಿಯರ್ ಫಾರ್ ಯು ಟು ಡಿಸೈಡ್ ನೀವು ಯಾವ್ದು ತಗೋಬೇಕು ಅಂತ ಹೇಳಿ. 6,01,600 rupees ಅಪ್ರಾಕ್ಸ್ ಪ್ರೈಸ್. ಇವತ್ತಿನ ಗೋಲ್ಡ್ ರೇಟ್ ಬಂದು 13,220 rupees ಅಲ್ಲ. ಸೊ ಅದ್ರ ಪ್ರಕಾರ ಅಂಡ್ ಆಲ್ಸೋ ಇದ್ರ ಮೇಕಿಂಗ್ ಮೇಲೆ ನಿಮ್ಗೆ ಅಪ್ ಟು 30% ಆಫ್ ಇರುತ್ತೆ. ಅಂಡ್ ಆಲ್ಸೋ ಈ ಸ್ಟೋನ್ ಚಾರ್ಜಸ್ ಎಲ್ಲ ಮೈನಸ್ ಆಗಿ ನಿಮ್ಗೆ ಇಲ್ಲಿ ಗೋಲ್ಡ್ ನ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ದಿಸ್ ಇಸ್ ಅರೌಂಡ್ 6 lakh rupees. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹಾರ. ಇದರಲ್ಲಿ ತುಂಬಾ ತರದ ಸ್ಟೋನ್ಸ್ ವರ್ಕ್ ಇದೆ. ನವರತ್ನ ಅನ್ಸುತ್ತೆ ನನ್ಗೇನು, ಯಾಕಂದ್ರೆ ಇಲ್ಲಿ ನಿಮ್ಗೆ ಹವಳ ಇದೆ, ಎಮರಲ್ಡ್ ಇದೆ, ತುಂಬಾ ಆಲ್ 8 ಎಲ್ಲ ಇದೆ. ಅಂಡ್ ಆಲ್ಸೋ ಇಲ್ಲಿ ನಿಮ್ಗೆ ಲಕ್ಷ್ಮಿ ಡಿಸೈನ್ ಇದೆ ಅಲ್ವಾ, ತುಂಬಾನೇ ಮುದ್ದಾಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ಕೆಳಗಡೆ ಕೂಡ ಈ ತರ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ ಗೋಲ್ಡ್ ಅಲ್ಲಿನೇ. ಅಂಡ್ ಇಟ್ಸ್ ವೆರಿ, ಏನಾದ್ರು ಬ್ರೈಡಲ್ ವೇರ್ಗೆ ನೀವೇನಾದ್ರೂ ಸರ್ಚ್ ಮಾಡ್ತಾ ಇದ್ದೀರಾ ಅಂದ್ರೆ ದಿಸ್ ಇಸ್ ಒನ್ ಆಫ್ ದೋಸ್ ಪೀಸಸ್. ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಎಲ್ಲರ ಹತ್ರನು ಈ ತರ ಮುತ್ತು ಹವಳದೆಲ್ಲ ಇರೋದಿಲ್ಲ. ಸೊ ದಿಸ್ ಯು ಕ್ಯಾನ್ ಚೆಕ್ ದಟ್ ಔಟ್. ಇದರ ವೇಟ್ ಬಂದು ನೆಟ್ ವೇಟ್ ಬಂದು 39.7. ಗ್ರಾಸ್ ವೇಟ್ ಅಂದ್ರೆ ಈ ಸ್ಟೋನ್ ಎಲ್ಲ ಸೇರಿಸಿ ನಿಮ್ಗೆ 45 ಬರುತ್ತೆ. ಬಟ್ ನಿಮ್ಗೆ ಕ್ಯಾಲ್ಕುಲೇಷನ್ ನೆಟ್ ವೇಟ್ ಮೇಲೆ ಆಗುತ್ತೆ. ಸೊ ದಿಸ್ ಇಸ್ ಅರೌಂಡ್ 39 grams. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಇದರ ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ನಾನು ನಿಮ್ಗೆ ಹೇಳ್ತೀನಿ. 6,57,000 ಬೀಳುತ್ತೆ ನಿಮ್ಗೆ. ನೆಕ್ಸ್ಟ್ ಬಂದು ಈ ಒಂದು ಬ್ಯೂಟಿಫುಲ್ ಸೆಟ್. ನಾನು ಆಕ್ಚುಲಿ ಇದು ಕವರ್ ಮಾಡ್ತಾ ಇಲ್ಲ, ನಿಮ್ಗೆ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ದಿಸ್ ಇಸ್ ದ ನೆಕ್ಸ್ಟ್ ಪ್ರಾಡಕ್ಟ್. ಇದು ಸಕ್ಕತ್ತಾಗಿದೆ, ಅಂದ್ರೆ ತುಂಬಾ ವೈಡ್ ಆಗಿದೆ. ನೀವು ಹಾಕೊಂಡ್ರೆ ಈ ತರ ಕಾಣಿಸುತ್ತೆ, ಅಗ್ಲವಾಗಿ ಕಾಣಿಸುತ್ತೆ. ಅಂಡ್ ಇದ್ರದ್ದು ಏನದು ಡಿಫ್ರೆನ್ಸ್ ಏನಂದ್ರೆ ಬೇರೆದಕ್ಕಿಂತ ಇಲ್ಲಿ ನೋಡ್ಬೋದು, ಇಲ್ಲಿ ಪೂರ್ತಿ ನವಿಲ್ ಬಂದಿದೆ, ಅದ್ರ ಹಿಂದೆಗಡೆ ಈ ತರ ಹೂ ಕೊಟ್ಟಿದ್ದಾರೆ ನಿಮ್ಗೆ. ಆಲ್ಸೋ ಇಲ್ಲಿ ತುಂಬಾ ಚೆನ್ನಾಗಿರೋ ಡ್ಯಾಂಗ್ಲಿಂಗ್ಸ್ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಕ್ಯೂಟ್. ಅಂಡ್ ಲಕ್ಷ್ಮಿ ಕೂಡ ಅಷ್ಟೇ, ನಿಮ್ಗೆ ಪೂರ್ತಿ ಲಕ್ಷ್ಮಿ ಕೂತಿರೋ ಅಂತ ಲಕ್ಷ್ಮಿ ಇದೆ ಇಲ್ಲಿ. ಪ್ಲಸ್ ಇದಾದ್ಮೇಲೆ ನಿಮ್ಗೆ ಇಲ್ಲಿ ಪೂರ್ತಿ ಲಕ್ಷ್ಮಿ ಕೂತಿರುವಂತಹ ಡಿಸೈನೇ ನಿಮಗ್ ಬಂದಿದೆ. ಸೊ ಬರೀ ಲಕ್ಷ್ಮಿ ಬೇಡ, ಏನಾದ್ರು ಬೇರೆ ತರ ಬೇಕು ಅಂತ ಅನ್ನೋರು ಈ ಒಂದು ಡಿಸೈನ್ ನ ತಗೊಳ್ಬಹುದು. ಯಾಕಂದ್ರೆ ಇದರಲ್ಲಿ ಪೀಕಾಕ್ ಇದೆ, ಫ್ಲವರ್ ಇದೆ, ಲಕ್ಷ್ಮಿ ಇದೆ, ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ದಿಸ್ ಡಿಸೈನ್. ಅಂಡ್ ಇದ್ರ ವೇಟ್ ಬಂದು 51.7 grams ಇನ್ಕ್ಲೂಡಿಂಗ್ ಸ್ಟೋನ್ ವೇಟ್. ಅಂಡ್ ನೆಟ್ ವೇಟ್ 50 grams ಬರುತ್ತೆ. ಅಂಡ್ ಇದರ ಅಪ್ರಾಕ್ಸಿಮೇಟ್ ಪ್ರೈಸ್ ನಾನು ನಿಮ್ಗೆ ಹೇಳ್ತೀನಿ. 8.20 ಬರುತ್ತೆ. 8,20,000 ಬರುತ್ತೆ ಇದು.
ಜಸ್ಟ್ ರಿಮೆಂಬರ್ ಇದ್ರ ಮೇಲೆ ನಿಮಗೆ ಅಪ್ ಟು 30% ಆಫ್ ಸಿಗುತ್ತೆ ಮೇಕಿಂಗ್ ಮೇಲೆ. ಅಂಡ್ ನೆಕ್ಸ್ಟ್ ಬಂದು ಐಡ್ ಸೇ ಒನ್ ಆಫ್ ಮೈ ಫೇವ್ರೇಟ್ಸ್ ಅಂತ ಹೇಳ್ಬೋದು ಔಟ್ ಆಫ್ ದ ಲಾಟ್. ಯಾಕಂದ್ರೆ ಇದರಲ್ಲಿ ಇರೋ ಡಿಸೈನ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಐಮ್ ಟಾಕಿಂಗ್ ಅಬೌಟ್. ಇದರಲ್ಲಿ ಅಫ್ಕೋರ್ಸ್ ಲಕ್ಷ್ಮಿ ಇದೆ, ಬಟ್ ಅದ್ರ ಪಕ್ಕದಲ್ಲಿರುವಂತ ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿದೆ. ಯು ಕ್ಯಾನ್ ಸಿ ಇಲ್ಲಿ ಈ ತರ ಒಂದು ಜಾಲಿ ಡಿಸೈನ್ ಕೊಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ನಿಮ್ಗೆ ಪೀಕಾಕ್ ಡಿಸೈನ್ ಇದೆ ಅಂಡ್ ಮೇಲೆ ಹೋಗ್ತಾ 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 ನಿಮ್ಗೆ ಒಂಥರ ಫ್ಲವರ್ ಡಿಸೈನ್ ಇದೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಅಂಡ್ ತುಂಬಾ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಅಂಡ್ ಇದರಲ್ಲಿ ನಿಮ್ಗೆ ಸ್ಟೋನ್ ವರ್ಕ್ ಕೂಡ ಇದೆ. ಐ ಶೋ ಯು ಎಷ್ಟು ಡಿಟೇಲ್ ಆಗಿ ಇದ್ರ ಮೇಲೆ ಕೆಲಸ ಮಾಡಿದ್ದಾರೆ ಅಂತ. ಸಿ, ಈ ಒಂದು ಗ್ರೀನ್ ಕಲರ್ ಸ್ಟೋನ್ ಅಲ್ಲಿ ಈ ತರ ಒಂದು ಡಿಸೈನ್ ಇದೆ. ಅಂಡ್ ಆಲ್ಸೋ ಇಲ್ಲಿ ನೋಡಿದ್ರೆ ನೀವು ಫೋಕಸ್ ವೈಟ್ ಕಲರ್ ಸ್ಟೋನ್ ಅಲ್ಲಿ ಇಷ್ಟೇ, ಜಾಸ್ತಿ ಏನಿಲ್ಲ, ಬರೀ ಕೆಳಗಡೆ ಒಂದ್ 3 ಕಡೆ ಕೆಲಸ ಮಾಡಿದ್ದಾರೆ ವೈಟ್ ಕಲರ್ ಸ್ಟೋನ್ ಅಲ್ಲಿ. ಅಫ್ಕೋರ್ಸ್ ಸ್ಟೋನ್ ವೇಟ್ ಎಲ್ಲ ನಿಮ್ಗೆ ಆಡ್ ಆಗಲ್ಲ ಗೋಲ್ಡ್ ವೇಟ್ ಅಲ್ಲಿ, ಸೊ ಡೋ ವರಿ ಅಬೌಟ್ ದಟ್. ಬಟ್ ಡಿಸೈನ್ ಅಂತೂ ತುಂಬಾನೇ ಎಲಿಗೆಂಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಇದರ ವೇಟ್ ಬಂದು ನಿಮ್ಗೆ 54.7 ಬರುತ್ತೆ. ಸೊ ಈ ಒಂದು ಡಿಸೈನು ನಿಮ್ಮ ಕಲೆಕ್ಷನ್ಗೆ ಆ್ಯಡ್ ಮಾಡ್ಕೊಳ್ಳೋಕೆ ಒನ್ ಆಫ್ ದ ಯುನೀಕ್ ಪೀಸಸ್ ಅಂತಾನೆ ಹೇಳ್ಬಹುದು. ಅಂಡ್ ಇದ್ರ ಅಪ್ರಾಕ್ಸಿಮೇಟ್ ಪ್ರೈಸ್ ಅರೌಂಡ್ 9 ಬರುತ್ತೆ. ಇಟ್ಸ್ ಅರೌಂಡ್ 9 lakh. ಆಕ್ಚುಲಿ ತುಂಬಾ ರಶ್ ಇದೆ ಪಾಪ, ನನಗೋಸ್ಕರ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ರೇಟ್. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ತಡ್ಕೊಂಡು ನನ್ನ ವಿಡಿಯೋ ಮಾಡಕ್ ಬಿಟ್ಟಿದ್ದಕ್ಕೆ. ಇದು ಬಂದು ನಾಟ್ ಟೆಂಪಲ್ ಡಿಸೈನ್, ಇದು ಬಂದು ಮಲಬಾರ್ ಡಿಸೈನ್ ಅಂತ ಅನ್ಕೊಳ್ಳಿ. ಅಂಡ್ ಇದು ಇದರಲ್ಲಿ ಈ ತರ ಒಂದು ಪೆಂಡೆಂಟ್ ಇದೆ, ಮಧ್ಯದಲ್ಲಿ ಫೋಕಸ್ ಪಾಯಿಂಟ್ ಪೆಂಡೆಂಟ್ ಇಟ್ಟಿದ್ದಾರೆ. ಅಂಡ್ ಅದರ ಸೈಡ್ ಅಲ್ಲೆಲ್ಲ ಈ ತರ ಒಂದು ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಮುಂಚೆ ಎಲ್ಲ ತುಂಬಾ ಬರ್ತಾ ಇತ್ತು, ಬಟ್ ಇವಾಗ ಇದ್ರಲ್ಲೇನೆ ಡಿಫ್ರೆಂಟ್ ಆಗಿರೋ ಒಂದು ಥಿಂಗ್ಸ್ ಎಲ್ಲ ಆಡ್ ಆಗಿ ಈ ತರ ಬರಕ್ ಶುರು ಆಗಿದೆ. ಮಾಲೆ ಮುಂಚೆ ಎಲ್ಲ ಸ್ಟ್ರೇಟ್ ಒಂದೇ ಪ್ಲೇನ್ ಮಾಲೆ ಬರ್ತಾ ಇತ್ತು, ಬಟ್ ಇವಾಗ ಡಿಫ್ರೆಂಟ್ ಆಗಿರೋ ಒಂದು ಮಾಲೆ ಬರುತ್ತೆ. ಅಂಡ್ ಅದರಲ್ಲಿ ಈ ತರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪೆಂಡೆಂಟ್ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ಇರೋ ಸ್ಟೋನ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಇದು ಒಂದು ಆಕ್ಚುಲಿ ತುಂಬಾ ಲೈಟ್ ವೇಟ್ ಇದೆ. ಇದು ಬಂದು ಜಸ್ಟ್ 32 grams ಇದೆ. ಸೊ ನಿಮ್ಗೆ ಬಜೆಟ್ ಅಲ್ಲಿ ಬೇಕು, ಈ ವರ್ಷ ಲಕ್ಷ್ಮೀ ಪೂಜೆಗೆ ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಖಂಡಿತ ಕನ್ಸಿಡರ್ ಮಾಡಬಹುದು. ಅಂಡ್ ಇದ್ರ ಅಪ್ರಾಕ್ಸಿಮೇಟ್ ಪ್ರೈಸ್ ಹೇಳ್ತೀನಿ. ಇದರ ನೆಕ್ಲೆಸ್ ಪ್ರೈಸ್ ಬಂದು 520 ಬರುತ್ತೆ. 32 something grams ಇದೆ. ಅಂಡ್ ನೆಕ್ಸ್ಟ್ ಡಿಸೈನ್ ಬಂದು ದಿಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಅಂಡ್ ಕಂಪ್ಯಾರಿಟಿವ್ಲಿ ಇದೊಂದು ಸ್ವಲ್ಪ ಇದನ್ನ ನೋಡಿದ್ರೆ ತುಂಬಾ ಹೆವಿ ಅನ್ಸುತ್ತೆ, ಬಟ್ ಇದು ಆಕ್ಚುಲಿ ಬರೀ 41 grams ಇದೆ. ಬಟ್ ನೋಡಿದ್ರೆ ಆಲ್ಮೋಸ್ಟ್ 60 gram ಫೀಲ್ ಕೊಡುತ್ತೆ. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಇದು ರೆಡ್ ಪಾಲಿಶ್ ಫಿನಿಶ್ ಅಲ್ಲಿ ಇದೆ. ಯು ಕ್ಯಾನ್ ಸಿ ಇಲ್ಲಿ ಲಕ್ಷ್ಮಿ ಕೂತಿರೋದಿದೆ. ಅಂಡ್ ಕೆಳಗಡೆ ಈ ತರ ಡಂಗ್ಲಿಂಗ್ಸ್ ಕೊಟ್ಟಿದ್ದಾರೆ. ತುಂಬಾ ಜಾಸ್ತಿ ಸ್ಟೋನ್ ಇಷ್ಟ ಆಗಲ್ಲ, ಸ್ವಲ್ಪ ಗೋಲ್ಡ್ ಅಲ್ಲೇ ಇರಬೇಕು ಅನ್ನೋರಿಗೆ ಈ ಡಿಸೈನ್ ಖಂಡಿತ ನೀವು ಕನ್ಸಿಡರ್ ಮಾಡಬಹುದು. ಅಂಡ್ ಇಲ್ಲಿ ನೋಡಿದ್ರೆ ನೀವು ಈ ತರ ಒಂದು ಮಲಬಾರ್ ಡಿಸೈನ್ ಕೂಡ ಇದೆ. ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಟೆಂಪಲ್ ಡಿಸೈನ್ ಕೂಡ ಆಡ್ ಆಗಿದೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಅಂಡ್ ಎಲಿಗೆಂಟ್. ಸ್ವಲ್ಪ ಕ್ರಾಸ್ ಓವರ್ ಡಿಸೈನ್ ತರ ಇದೆ. ಅಂಡ್ ಇದು ರೆಡ್ ಪಾಲಿಶ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಡೀಟೇಲ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಲಕ್ಷ್ಮಿ ಆಗಿರ್ಬೋದು ಅಥವಾ ಇಲ್ಲಿರೋ ಡಿಸೈನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಇದು ಬಂದು ಸ್ಟೋನ್ ವೇಟ್ ಎಲ್ಲ ಬಿಟ್ಟು 40.5 grams ಬರುತ್ತೆ. ಇದರ ಅಪ್ರಾಕ್ಸಿಮೇಟ್ ಪ್ರೈಸ್ ನಿಮಗೆ ಹೇಳ್ತೀನಿ. ಇದು ಅರೌಂಡ್ 6.5 ಬರುತ್ತೆ ನಿಮಗೆ. ಸೊ ಇದು ತುಂಬಾ ಚೆನ್ನಾಗಿರೋ ಒಂದು ಡಿಸೈನ್.
ಡಿಸೈನ್ ತೋರಿಸಿದ್ದೀನಿ, 1 2 3 4 5 ಅರೌಂಡ್ 6 ಡಿಸೈನ್ಸ್ ತೋರಿಸಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ನಾನು ಹಾಕಿರೋ ಒಂದು ಡಿಸೈನ್ ನೋಡ್ಬೋದು ನೀವು. ಇದು ಬಂದು ಡಿವೈನ್ ಕಲೆಕ್ಷನ್ ಇಂದ ಒಂದು ನಾನು ಇದು ಹಾಕಿದ್ದೀನಿ, ಸೆಟ್ ಹಾಕಿದ್ದೀನಿ, ನಾಟ್ ಸೆಟ್, ಲಾಂಗ್ ನೆಕ್ಲೆಸ್ ಹಾಕಿದ್ದೀನಿ. ಇದರಲ್ಲಿ ತುಂಬಾ ಹೆವಿ ನೋಡ್ತಾ ಇದ್ದೀರಾ ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತರ ನೋಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಇದನ್ನ ನೀವು ಕನ್ಸಿಡರ್ ಮಾಡ್ಬೋದು. ಇವಾಗ ಬರ್ತಾ ಇರುವಂತಹ ಒಂದು ಟ್ರೆಂಡಿ ಡಿಸೈನ್ ಮತ್ತೆ ಸ್ಟೋನ್ಸ್ ಇದರಲ್ಲಿ ಇದೆ, ನೋಡ್ಬೋದು ನೀವು. ಅಂಡ್ ನಕ್ಷಿ ಅಂತಾರಲ್ವಾ, ಅದ್ರ ವರ್ಕು ಮತ್ತೆ ಕುಂದನ್ ಜಡಾವು ಜ್ಯುವೆಲ್ರಿ ವರ್ಕ್ ಇದೆ ಅಲ್ಲ, ಆ ತರ ನಿಮಗೆ ಗೋಲ್ಡ್ ಅಲ್ಲಿ ಇದೆ. ಅಂಡ್ ಆನೆ ಇದೆ ಇಲ್ಲಿ, ನೀವು ಲಕ್ಷ್ಮಿ ಮಧ್ಯದಲ್ಲಿ ಲಕ್ಷ್ಮಿ ಕೂತಿದೆ ಕಮಲ ಹೂ ಮೇಲೆ, ಆ ಕಡೆ ಈ ಕಡೆ ಆನೆ ಇದೆ. ಅಂಡ್ ತುಂಬಾ ಒಳ್ಳೆ ಒಳ್ಳೆ ಎಲಿಮೆಂಟ್ಸ್ ನ ಆಡ್ ಮಾಡಿ, ಹೂ ಇರ್ಬೋದು ಅಥವಾ ನವಿಲ್ ಇರಬಹುದು, ಆನೆ ಇರಬಹುದು, ಅದನ್ನೆಲ್ಲ ಆಡ್ ಮಾಡಿ ಒಂದು ಬ್ಯೂಟಿಫುಲ್ ಪೀಸ್ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಇಟ್ಸ್ ವೆರಿ ಹೆವಿ. ಇದೆಷ್ಟು ಅಂತ ನಾನು ನೋಡಿಲ್ಲ. ಅಂಡ್ ಮಿಕ್ಕಿದ್ದು ವಿಡಿಯೋನ ನಾನು ಮನೆಗೆ ಹೋಗಿ ಎಂಡ್ ಮಾಡ್ತೀನಿ. ಬಟ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಐ ವಿಲ್ ಸಿ ಯು ಎಟ್ ಹೋಮ್. 112 something grams and approximately around 16 lakh rupees. ಓಕೆ, ಐ ಆಮ್ ಬ್ಯಾಕ್ ಹೋಮ್. ತುಂಬಾ ರಶ್ ಇತ್ತು, ಯಾಕಂದರೆ ಇವತ್ತು ಸಂಡೇ ಬೇರೆನಾ. ಆ್ಯಂಡ್ ಆಷಾಢ ಆಫರ್ ಬೇರೆ ನಡೀತಾ ಇದೆ. ಸೊ ಹಾಗಾಗಿ ತುಂಬ ಜನ ಶಾಪ್ ಮಾಡೋಕ್ಕೆ ಬಂದಿದ್ದರು, ವೆಯ್ಟಿಂಗ್ ಎಲ್ಲ ನಡೀತಾ ಇತ್ತು. ಬಟ್ ಸ್ಟಿಲ್ ನನಗೆ ಅವರು ಪರ್ಮಿಷನ್ ಕೊಟ್ಟರು ವ್ಲಾಗ್ ಮಾಡೋದಕ್ಕೆ. ಆ್ಯಂಡ್ ಐ ವಾಸ್ ರಿಯಲಿ ಹ್ಯಾಪಿ ನನಗೆ ಪರ್ಮಿಷನ್ ಸಿಕ್ತು ಅಂತ. ನಾನು ಆ್ಯಕ್ಚುಲಿ ಮುಂಚೆ ಏನು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿರಲಿಲ್ಲ. ಡೈರೆಕ್ಟಾಗಿ ಶಾಪ್ಗೆ ಹೋಗಿ ಐ ಆಸ್ಕ್ದೆಮ್ ಲೈಕ್ ಈ ಥರ ನಾನು ವ್ಲಾಗ್ ಮಾಡಬಹುದಾ ಅಂತ. ಆ್ಯಂಡ್ ಆಲ್ಸೋ ಸ್ವಲ್ಪ ಪರ್ಚೇಸಿಂಗ್ ಕೂಡ ಇತ್ತು ನಮ್ಮತ್ತೆದು. ಸೊ ಅದು ಎಲ್ಲ ಒಟ್ಟಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ರೆಡಿ ಆಗಿಬಿಟ್ಟೆ ಹೋಗ್ಬಿಟ್ಟಿದ್ದೆ, ಜಸ್ಟ್ ಇನ್ ಕೇಸ್ ಓಕೆ ಅಂದರೆ ಮಾಡ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು. ಸೊ ಅವ್ರು ಓಕೆ ಅಂದರೂ ನಾನು ವ್ಲಾಗ್ ಮಾಡೋಕ್ಕಾಯಿತು. ಆ್ಯಂಡ್ ಐ ಹೋಪ್ ನಿಮಗೆ ಯೂಸ್ಫುಲ್ ಅನಿಸಿದೆ ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನನಗೆ ಗೋಲ್ಡ್ ವ್ಲಾಗ್ಸ್ ನೋಡೋದು ಅಂದರೆ ತುಂಬಾ ಇಷ್ಟ. ಐ ಎಂಜಾಯ್ ಇಟ್ ಅ ಲಾಟ್. ನೀವು ನಂತರನೇ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ ಇದೇ ಥರ ವ್ಲಾಗ್ ನಿಮಗೆ ಗೋಲ್ಡ್ ವ್ಲಾಗ್ ಇನ್ನೂ ಬೇಕಾ ಹಬ್ಬಕ್ಕೆ ಮುಂಚೆ ಅಂತ, ಅಥವಾ ಏನಾದರೂ ಪರ್ಟಿಕ್ಯುಲರ್ ಜ್ಯುವೆಲ್ರಿ ಬೇಕಂದರೆ ನೆಕ್ಲೆಸ್ಸು ಅಥವಾ ಚೈನ್ ಅಥವಾ ಬಳೆ ಬೇಕು, ಆ ಥರ ಏನಾದರೂ ಇದೆ ಒಂದು ಪರ್ಟಿಕ್ಯುಲರ್ ಐಟಮ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾವುದು ಜಾಸ್ತಿ ಇರುತ್ತೆ ಅದನ್ನ ನೋಡಿಬಿಟ್ಟು ನಾನು ಅದರ ರಿಲೇಟೆಡ್ ಒಂದು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಪ್ರೀವಿಯಸ್ ವಿಡಿಯೋಸ್ ಕೂಡ ನೋಡಿ, ಹಬ್ಬಕ್ಕೆ ರಿಲೇಟೆಡು ನಾನು ಮೀಶೋ ಬ್ಲಾಗ್ ಮಾಡಿದ್ದೀನಿ, ಮೀಶೋ ಹಾಲ್ ಮಾಡಿದ್ದೀನಿ, ದೇವ್ರ ಪೂಜೆಗೆ ಏನೇನು ತರಿಸಿದ್ದೀನಿ ಅಂತ. ಆಲ್ಸೋ ಸೀರೆ ಹಾಲ್ ಮಾಡಿದ್ದೀನಿ. ಆ್ಯಂಡ್ ಎಂಜಾಯ್ ಮಾಡ್ತಿರೋದನ್ನೆಲ್ಲ ನೋಡಿ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ತಾ, ನನ್ನ ಚಾನೆಲ್ಗೆ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆ ವಿಡಿಯೋಸ್ನೆಲ್ಲ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೈ.